ಎಲ್ರಿಗೂ ನಮಸ್ಕಾರ. ಇದು ಭಾರತ್ ಒನ್ ಸರ್ವಿಸ್ ಅಂಡ್ ಅಫಿಲಿಯೇಟ್ಸ್ ಪ್ರೈವೇಟ್ ಲಿಮಿಟೆಡ್. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನೀವು ಫೋನ್ನಲ್ಲಿ ಹೇಗೆ ಆಯುಷ್ಮಾನ್ ಕಾರ್ಡ್ನ ಅಪ್ಲೈ ಮಾಡ್ಬೋದು ಹಾಗೆ ಡೌನ್ಲೋಡ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನೀವು ಫಸ್ಟು ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಆಯುಷ್ಮಾನ್ ಕಾರ್ಡ್ ಅಂತ ಸರ್ಚ್ ಮಾಡಬೇಕು. ಈ ರೀತಿಯಾದಂಥ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡಬೇಕು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಇದ್ರ ಮೇಲೆ ಡೌನ್ಲೋಡ್ ಆದಮೇಲೆ ಓಪನ್ ಅಂತ ಟ್ಯಾಪ್ ಮಾಡಬೇಕು. ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಅದಾದ ನಂತರ ಇಲ್ಲಿ ಲಾಗಿನ್ ಅಂತ ಕಾಣಿಸ್ತಾ ಇರುತ್ತೆ ನಿಮಗೆ ಕೆಳಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬೆನಿಫಿಷರಿ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೊಂದು ಕ್ಯಾಪ್ಷನ್ ಬರುತ್ತೆ. ಕ್ಯಾಪ್ಷನ್ನ ಅಪ್ಲೈ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ನಿಮ್ದೊಂದು ಫೋನ್ ನಂಬರ್ನ ಕೊಡ್ತೀರಾ. ಫೋನ್ ನಂಬರ್ನ ಕೊಟ್ಟು ಅದನ್ನು ವೆರಿಫೈ ಮಾಡಿದ್ಮೇಲೆ ಆ ನಂಬರ್ಗೆ ಬರುವಂಥ OTP ಇಲ್ಲಿ ಎಂಟರ್ ಮಾಡ್ತೀರಾ. ಅದಾದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇದಾದ ನಂತರ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಅದಾದ ನಂತರ ಇಲ್ಲಿ ಸ್ಕೀಮ್ಸಲ್ಲಿ PMJAY ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ಇಲ್ಲಿ ಸ್ಟೇಟಲ್ಲಿ ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡಿ. ಅದಾದ ನಂತರ ಇಲ್ಲಿ ಸಬ್ ಸ್ಕೀಮ್ ಅಂತ ಇರುತ್ತೆ. ಇಲ್ಲಿ ಕುಟುಂಬ ಅಂತ ಇರುತ್ತೆ, ನೋಡ್ತಿರ್ಬೋದು 4ನೇ ಆಪ್ಷನ್. ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಬೈ ಅಂದರೆ ನಿಮ್ಮ ಆಯುಷ್ಮಾನ್ ಕಾರ್ಡ್ನ ಮಾಡೋಕ್ಕೆ ನೀವು ಒಂದು ಫ್ಯಾಮಿಲಿ ID ಕೊಡ್ಬೋದು, ಅದರ ರೇಷನ್ ಕಾರ್ಡು. ಇಲ್ಲಾಂದರೆ ಆಧಾರ್ ನಂಬರಿಂದನೇ ನೀವು ಒಂದು ಆಯುಷ್ಮಾನ್ ಕಾರ್ಡ್ನ ಕ್ರಿಯೇಟ್ ಮಾಡ್ಬೋದು. ನಾನು ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇದಾದ ನಂತರ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಡಿಸ್ಟಿಕ್ ಬಂದುಬಿಟ್ಟು ಹಾಸನ ಅಂತ ಸೆಲೆಕ್ಟ್ ಮಾಡ್ಕೊಡ್ತೀನಿ. ಇಲ್ಲಿ ನಾನು ನಂಬರ್ ಹಾಕ್ತೀನಿ. ಅದಾದ ನಂತರ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ಕ್ಯಾಪ್ಷನ್ ಅಪ್ಲೈ ಮಾಡಿ. ಒಂದ್ಸಲಿ ಕ್ಯಾಪ್ಷನ್ ಅಪ್ಲೈ ಮಾಡಿ ಸರ್ಚ್ ಅಂತ ಕೊಡಬೇಕು. ನಿಮ್ದು ಆಲ್ರೆಡಿ ಏನಾರ ಆಯುಷ್ಮಾನ್ ಕಾರ್ಡ್ ರಿಜಿಸ್ಟರ್ ಆಗಿದ್ರೆ ಇಲ್ಲಿ ಕೆಳಗಡೆ ತೋರಿಸುತ್ತೆ ಆಲ್ರೆಡಿ ರಿಜಿಸ್ಟರ್ಡ್ ಅಂತ. ಇಲ್ಲಾಂದರೆ ನೀವು ಮುಂದಿನ ಪ್ರೋಸೆಸ್ನ ಮಾಡ್ಬೋದು. ನೋಡ್ತಾ ಇರ್ಬೋದು ಇದು ಆಯುಷ್ಮಾನ್ ಕಾರ್ಡ್ ಮಾಡಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಡೂ KYC ಅಂತ ಕಾಣಿಸ್ತಿದೆ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೀವು. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಆಧಾರ್ ಕಾರ್ಡ್ OTP, ಫಿಂಗರ್ ಪ್ರಿಂಟು, IRIS ಸ್ಕ್ಯಾನು, ಫೇಸ್ ಅಥೆಂಟಿಕೇಶನ್ ಅಂತ ಇರುತ್ತೆ. ನಾವು ಆಧಾರ್ ಕಾರ್ಡ್ OTP ಮೇಲೆ ಕ್ಲಿಕ್ ಮಾಡ್ತೀವಿ. ಇದಾದ ನಂತರ ಮತ್ತೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಅಪ್ಲೈ ಮಾಡಬೇಕು. ನಾವು ಆಧಾರ್ ಕಾರ್ಡ್ ನಂಬರ್ ಅಪ್ಲೈ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ SI ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಅಲೋ ಕೊಡಬೇಕು. ಅಲೋ ಕೊಟ್ಟಿದ ನಂತರ ಇಲ್ಲಿ ನಿಮಗೆ ಒಂದು OTP ಜನರೇಟ್ ಆಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ನಂಬರಿಗೆ. ನೀವು ಆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ನಂಬರ್ಗೆ ಒಂದು OTP ಜನರೇಟ್ ಆಗುತ್ತೆ. OTPನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಇದು ಫಸ್ಟು ಆಧಾರ್ ಕಾರ್ಡ್ OTP ಆಗಿರುತ್ತೆ. ನೆಕ್ಸ್ಟ್ ಬೆನಿಫಿಷರಿ ಮೊಬೈಲ್ OTP ಅಂದರೆ ನೀವು ಯಾವ ನಂಬರಿಂದ ಲಾಗಿನ್ ಆಗಿರ್ತೀರಾ ಈ ಆಯುಷ್ಮಾನ್ ಕಾರ್ಡ್ ಮಾಡೋಕ್ಕೆ, ಆ ನಂಬರಿಗೂ ಕೂಡ ಒಂದು OTP ಬಂದಿರುತ್ತೆ. ಅದನ್ನು ಕೂಡ ನೀವು ಎಂಟ್ರಿ ಮಾಡಬೇಕು. ಒಂದು ಆಧಾರ್ ಕಾರ್ಡಿಗೂ ಒಂದು OTP ಬರುತ್ತೆ. ಲಾಗಿನ್ ಯಾವ ನಂಬರಿಂದ ಆಗಿರ್ತೀರ ಆ ನಂಬರಿಗೂ ಒಂದು OTP ಬಂದಿರುತ್ತೆ. ಇಲ್ಲಿ ಎಂಟರ್ ಮಾಡಿದ ತಕ್ಷಣ ಪ್ರೊಸೆಸಿಂಗ್ ಫಾರ್ ರಿಕ್ವೆಸ್ಟ್ ಅಂತ ಕೇಳ್ತಿ. ಹ್ಯಾವ್ ಸಕ್ಸಸ್ಫುಲಿ ಅಥರೈಸ್ಡ್ ಆಸ್ ಅ ಫ್ಯಾಮಿಲಿ ಈ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಮತ್ತೆ ಇನ್ನೊಂದ್ಸಲಿ KYC ವೆರಿಫಿಕೇಷನ್ಗೋಸ್ಕರ ಮತ್ತೊಂದು ಆಧಾರ್ OTP ನಿಮಗೆ ಬರುತ್ತೆ. ಇಲ್ಲಿ ಆಧಾರ್ ನಂಬರ್ನ ಮತ್ತೊಮ್ಮೆ ಎಂಟರ್ ಮಾಡಬೇಕು. ಆಧಾರ್ ನಂಬರ್ನ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಆ್ಯಸ್ ಸೇಮ್ ಇದರಲ್ಲೂ ಕೂಡ SI ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲೋನ ಕೊಡಿ. ನೋಡ್ತಾ ಇರ್ಬೋದು ಬೆನಿಫಿಷರೀಸ್ ಆಧಾರ್ OTP ಬಂದಿರುತ್ತೆ. ಇಲ್ಲಿ ಬೆನಿಫಿಷರಿ ನಂಬರ್ಗೂ ಒಂದು OTP ಬಂದಿರುತ್ತೆ, ಆಧಾರ್ ನಂಬರ್ಗೂ ಕೂಡ ಒಂದು OTP ಬಂದಿರುತ್ತೆ. ಇಲ್ಲಿ ಫಸ್ಟ್ ನೀವು ಆಧಾರ್ ನಂಬರ್ ಲಿಂಕ್ ಆಗಿರೋ ಮೊಬೈಲ್ ನಂಬರಿಗೆ ಬಂದಿರೋ OTPನ ಎಂಟರ್ ಮಾಡಿ. ನೆಕ್ಸ್ಟು ಬೆನಿಫಿಷರಿ ಮೊಬೈಲ್ ಅಂದರೆ ಲಾಗಿನ್ ಯಾವ ನಂಬರಲ್ಲಿ ಆಗಿರ್ತಾರೆ ಆ ನಂಬರ್ ಲಾಗಿನ್ ಬಂದಿರೋದನ್ನು OTPನ ನೀವು ಇಲ್ಲಿ ಎಂಟರ್ ಮಾಡಬೇಕು. ನೋಡಿ ಅದರ OTP ಕೊಟ್ಟಿದ್ದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮ್ಯಾಥ್ ಸ್ಕೋರ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ಆಧಾರ್ KYC ಅಂತ ಇದೆ. ಎಬೋ 80% ಯಾವ್ದೆಲ್ಲ ಒಂದು ಎಬೋ 80% ಮ್ಯಾಥ್ಸ್ ಲೆವೆಲ್ ಬರುತ್ತೋ ಅವ್ರದ್ದೆಲ್ಲ ಡೈರೆಕ್ಟ್ ಅಪ್ರೂವಲ್ ಆಗುತ್ತೆ ಕಾರ್ಡು. ಬಿಲೋ 80% ಇದ್ದರೆ ಅದು ಪೆಂಡಿಂಗಿಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇದು 100% ಮ್ಯಾಚಿಂಗ್ ಅಂತ ಬಂದಿದೆ. ಇಲ್ಲಿ ಕ್ಯಾಪ್ಚರ್ ಫೋಟೋ ಅಂತ ಇರುತ್ತೆ. ಇದು ಬೆನಿಫಿಷಿಯರಿ ಅವ್ರದ್ದು ಫೋಟೋನ ಒಂದು ಕ್ಯಾಪ್ಚರ್ ಮಾಡ್ಕೋಬೇಕು ಆಧಾರ್ ಆಯುಷ್ಮಾನ್ ಕಾರ್ಡಿಗೋಸ್ಕರ. ಆ ಫೋಟೋನ ಹಾಕಿ ಇಲ್ಲಿ ಕೆಳಗೆ ಹಾಗೆ ಸ್ಕ್ರೋಲ್ ಮಾಡಿದ್ರೆ ಅಡಿಷನಲ್ ಇನ್ಫಾರ್ಮೇಷನ್ ಇರುತ್ತೆ. ಡ್ಯೂ ಹ್ಯಾವ್ ಮೊಬೈಲ್ ನಂಬರ್ ಅಂತ ಇರುತ್ತೆ. ಇದೇನು ಮ್ಯಾಂಡೇಟರಿ ಇರಲ್ಲ, ಹಾಗಾಗಿ ನೋ ಅಂತ ಕೊಡಿ. ನೆಕ್ಸ್ಟ್ ಫ್ಯಾಮಿಲಿ ರಿಲೇಷನ್ಶಿಪ್ ಏನಂತ ಇರುತ್ತೆ ಅಂತ ನೋಡಬೇಕು. ನೀವು ನೋಡ್ತಾ ಇರ್ಬೋದು ಇಲ್ಲಿ ರಿಲೇಷನ್ ವಿತ್ ಫ್ಯಾಮಿಲಿ ಹೆಡ್ ಅಂತ ಇರುತ್ತೆ. ನೀವು ಫ್ಯಾಮಿಲಿ ಹೆಡ್ಡಿಗೆ ಏನಾಗಬೇಕು ಅಂತ ಇರುತ್ತೆ. ನಾನಿಲ್ಲಿ ಆಯುಷ್ಮಾನ್ ಕಾರ್ಡ್ ಮಾಡ್ತಿರೋರು ಸಣ್ಣ ಆಗಿರ್ತಾರೆ, ನಾನು ಸಣ್ಣ ಅಂತ ಕೊಟ್ಟಿರ್ತೀನಿ. ಅವ್ರದ್ದು ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಜನರೇಟ್ ಆಗುತ್ತೆ. ಅದಾದ ನಂತರ ಇಲ್ಲಿ ಪಿನ್ ಕೋಡ್ನ ಕೊಡಬೇಕು.
ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಪಿನ್ ಕೋಡ್ ಇರುತ್ತೆ ಅದೇ ಪಿನ್ ಕೋಡ್ನ ಕೊಡಿ. ಅದಾದ ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಕರ್ನಾಟಕ ಸ್ಟೇಟ್ ಆಟೋಮೆಟಿಕ್ ತಗೊಂಡಿರುತ್ತೆ. ಇಲ್ಲಿ ರೂರಲ್ ಮತ್ತು ಅರ್ಬನ್ ಇರುತ್ತೆ, ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ರೂರಲ್ ಆಗಿರೋ ರೂರಲ್ ಸೆಲೆಕ್ಟ್ ಮಾಡಿ, ಅರ್ಬನ್ ಆಗಿರೋ ಅರ್ಬನ್ ಸೆಲೆಕ್ಟ್ ಮಾಡಿ. ಇದು ಅರ್ಬನ್ ಆಗಿರೋದ್ರಿಂದ ನಾನು ಅರ್ಬನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಸಿಟಿ ಮತ್ತು ಟೌನ್ ಅಂತ ಬರುತ್ತೆ. ಇಲ್ಲಿ ನಾನು ಸಿಟಿ ಮತ್ತು ಟೌನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇದಾದ ನಂತರ ವಾರ್ಡ್ ಅಂತ ಬರುತ್ತೆ. ವಾರ್ಡ್ ಮೇಲೆ ನಾಟ್ ಅವೈಲಬಲ್ ಅಂತ ಡೈರೆಕ್ಟಾಗಿ ಬರುತ್ತೆ. ಅದು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. KYC ಕಂಪ್ಲೀಟೆಡ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಲಾಸ್ಟಿಗೆ ಒಂದು ಕ್ಯಾಪ್ಷನ್ ಬರುತ್ತೆ, ಕ್ಯಾಪ್ಷನ್ನ ಎಂಟರ್ ಮಾಡಿ. ನೋಡ್ತಾ ಇರ್ಬೋದು, ನೀವು ಕ್ಯಾಪ್ಷನ್ ಎಂಟರ್ ಮಾಡಿದ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನಿಮ್ದು ಆಲ್ರೆಡಿ ಕಾರ್ಡ್ ಜನರೇಟ್ ಆಗಿರುತ್ತೆ. ಇಲ್ಲಿ ಡೌನ್ಲೋಡ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ಆಯುಷ್ಮಾನ್ ಕಾರ್ಡ್ ಆಲ್ರೆಡಿ ಡೌನ್ಲೋಡ್ ಆಗಿದೆ. ನೀವು ನಿಮ್ಮ ಫೈಲಿಗೆ ನಿಮ್ಮ ಮೊಬೈಲ್ ಫೋನಿಗೆ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಫಸ್ಟ್ ಆಪ್ಷನ್ ಇದೆ ಡೌನ್ಲೋಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲ ನೀವು ಯಾರಿಗಾದ್ರೂ ಶೇರ್ ಮಾಡ್ತೀನಿ ಅಂದರೂ ಕೂಡ ಶೇರ್ ಕೂಡ ಆಪ್ಷನ್ ಇರುತ್ತೆ, ನೀವು ಶೇರ್ ಕೂಡ ಮಾಡ್ಬೋದು. ಇಲ್ಲಿ ಶೇರ್ ವಾಟ್ಸಪ್ ಮುಖಾಂತರನಾದರೂ ಅಥವಾ ಮೇಲ್ ಎಲ್ಲಿ ಮುಖಾಂತರನಾದರೂ ನೀವು ಇಲ್ಲಿ ಡೈರೆಕ್ಟ್ ಶೇರ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು. ಈ ವಿಡಿಯೋ ಆಗಿರುತ್ತೆ ಆಯುಷ್ಮಾನ್ ಕಾರ್ಡ್ ಬಗ್ಗೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಎಕ್ಸ್ ಟ್ವಿಟರ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.